ಲೇ ಕಾಂತಿ ಕಾಂತಿ ಅಲ್ಲೇ ದೇವಸ್ಥಾನದ ಅದಲ್ಲ ರಸ್ತೆ ಕಟ್ಟೆ ನಾಗಪ್ಪನ ಕತ್ತಾಗಿತ್ತು ಆ ಅಮ್ಮನ ಕತ್ತಾಗ ಎತ್ಕೊಂಬಂದ್ಬಿಟ್ಟೆ ನೋಡ್ತಾ ಇದ್ದೀನಿ ಬರೀ ಕತ್ತಾಗೈತೆ ಅದಕ್ಕೆ ಕಟ್ಬಿಟ್ನೆ. ಅಯ್ಯೋ ನಿನ್ನ ಮಗ ಮುಚ್ಚೋಗ ನಿನ್ನ ಎದುರು ಬಿತ್ತೋಗ ಏನೋ ನಿಂಗೆ ಬಂದಿರೋದು ನಿನ್ನ ಕೈ ಕರಿ ನಗರ ಕಚ್ಚ ಯಾಕೋ ಇಂಥ ಕೆಲಸ ಮಾಡಿಬಿಟ್ಟೆ. ಇದಕ್ಕ ಜಯ ಹೇಳ್ತಾವಳೆ. ಜಯ ಯವ್ ಏನು ಮಾಡ್ತಾ ಇದೀಯ ಇಲ್ಲಿ ನೀನು? ಏನ ಏನೇ ಎಮ್ಮೆ ಕೊಟ್ಟಲ್ಲ ಎಮ್ಮೆ ಆ ಎಮ್ಮೆ ಕಾಸು ಕೊಡೋಣ ಅಂತ ಹೋಗಿ ನೋಡಿದ್ರೆ ಎಲ್ಲಿ ಪತ್ತನೇ ಇಲ್ಲ ಆಸಮ ಹಿಂದೆ ದುಡ್ಡು. ಈ ಎಮ್ಮೆ ನೀ ಹಿಡ್ಕೊಂಡೋಗಿದ್ದ? ನಾನೇ ಮಾರಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಅಂತನೂ. ಯಾರು ಇವನು? ನಾನೆಂಟ್ರು ಇವಾಗ ತಾನೇ ನೋಡಿ ತಾಳಿ ಕಟ್ಟಿದ್ದೀನಿ. ತಾಳಿ ಇದೇನು ಜಯ? ದೇವರಾಣಿಗೂ ತಿಳಿದುಕೊಂಡ್ರಿ ನಿಮ್ಗೇನು ತಿಳಿದ್ರಿ? ನನ್ನ ಪಾಡಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ರೆ ದಾರ ತಗೊಬಂದು ಕಟ್ಬಿಟ್ಟವನೆ. ಏಯ್ ತೆಗೆದ್ಬಿಡು ಫಸ್ಟು. ತೆಗೆದ್ಬಿಡು ಹೇಳ್ತೀನ ಜಯ, ತೆಗೆದ್ಬಿಡು. ನೋಡ್ದ ಇವನು ಒಳ್ಳೆ ಕತೆ ಆಯ್ತಲ್ಲಪ್ಪ ಈ ಶಿವನವ್ರ ಮಾವಂದು. ಆ ರಾಜಕಟ್ಟ ಹತ್ರ ಏನಲ್ಲ ಪಟಲ ಆ ರಾಜಕಟ್ಟ ಹತ್ರ ಆ ದೇವ್ರ ಕತ್ತಾಗಿನ ದಾರ ತಗೊಂಡವನೆ ಅರ್ಚಿನ ದಾರ. ಏನ ಮಾಡ್ದೆ ನನ್ನ ಹೆಂಡ್ರ ಬರೀ ಕತ್ತಾಗ ಇದ್ಲು ಅದಕ್ಕೆ ಕಟ್ಬಿಟ್ನೆ. ಯಾರು ನೀನ್ ಹೆಂಡ್ರ? ಈಗ ಇಲ್ಲೇ ನಿಂತ ನೋಡ ಅವ್ಳ ಕತ್ತಾಗ ಅದ್ ನೋಡ. ಅಯ್ಯೋ ಇವನ ಇದ್ಯಾಕ ಜಯಮ್ಮನ್ ತಂದು ಕಟ್ಬಿಟ್ಟಿದ್ಯಾ? ಅಪ್ಪ ನೋಡಮ್ಮ ಮನ್ಯಾಗ ಏನಾದ್ರು ಅಷ್ಟೊತ್ತು ಈಚೆ ಆಚೆ ಓಡಾಡ್ಲಿ ಅಂತ ಬಿಟ್ರೆ ಇಲ್ಲಿ ಓಡ್ ಬಂದವ್ ನೋಡು. ನೋಡ್ದೆ ನಮ್ಮ ಸವಿತಮ್ಮ ನಿಮ್ಮ ಅಪ್ಪನ ಎಂತ ಕೆಲಸ ಮಾಡವನೆ? ಏನ್ ಮಾಡಿದ್ನು ಪಂಡಿತ್ರೆ? ನಾನು ಸುಮ್ಮನೆ ರಾಜಕಟ್ಟ ಹತ್ರ ಕುತ್ಕೊಂಡಿದ್ನೆ. ಆ ರಾಜಕಟ್ಟ ದೇವ್ರು ಕಟ್ಟಾಗಿದ್ದು ಅಳ್ಸಿಂದಾರ ಅಂತಂದ ಜಯಮ್ಮನ್ ಕಟ್ಟವ್ ನೋಡು. ಏನ್ ಹೇಳ್ತಾ ಇದ್ರ ಪಂಡಿತ್ರೆ? ಆಗಮ್ಮ ಅಮ್ಮನ್ ಕಟ್ಟಾಗದೆ ನೋಡು ಎಂತ ಕೆಲಸ ಮಾಡೋದು ನೋಡಮ್ಮ. ಯಾಕಪ್ಪ ಇಂತ ಕೆಲಸ ಮಾಡಿದ್ ನೀನು? ನನ್ನ ಹೆಂಡ್ರು ಕಾಂತಿ ಅವಳು ಕಾಂತಿ. ಸೂರ್ಯ ಕಾಂತಿ ಅವಳು ಬರೀ ಕಟ್ಟಾಗೆ ಇದ್ಲು ಅದಕ್ಕೆ ನಾನು ತಕೊಂಬಂದು ಕಟ್ಟಿದ್ನಿ. ಪಂಡಿತ್ರೆ ಇವಾಗ ಏನ್ ಮಾಡೋದು? ಏನ್ ಮಾಡೋದು ಏನಮ್ಮ? ಕಿತ್ತಾಕ್ಬೇಕಮ್ಮ ಅದನ್ನ. ನಿಮ್ಮ ಅಪ್ಪನ ಕೇಳಿ ನಿಮ್ಮ ಅಪ್ಪನ ಕೈಯಾರನ್ನ ಕಿತ್ತಾಕ್ಸಮ್ಮ. ಅಲ್ಲಮ್ಮ ನಿಮ್ಮ ಅಪ್ಪನ ತಲೆ ಸರಿ ಇಲ್ಲ ಅಂತ ಗೊತ್ತು ತಾನೆ. ಮನೆಯೊಳಗೆ ಇಕ್ಕೊಬೇಕು ಹಿಂಗೆ ಬೀದಿಗೆ ಬಿಟ್ಬಿಟ್ರೆ ಹೆಂಗಮ್ಮ? ಬೇರೆ ಹೆಂಗಸ್ರ ಕತೆ ಏನು ನಿಂಗೇನು ಬುದ್ಧಿ ಇಲ್ಲೇನಮ್ಮ? ಓ ಯಾಕಪ್ಪ ಬಟರಪ್ಪ ಇಂಗ್ರೇಜ್ ಆಗ್ತದ್ಯಾ? ಯಾಕ ಮತ್ತೆ ಬೇರೆ ಹೆಂಗಸ್ರಿಗೆಲ್ಲ ತಗೊಂಬಂದು ಇವ್ನು ತಾಳಿ ಕಟ್ಟಿದ್ರೆ ಸರತದ? ಏನು ಮಾತಾಡ್ತಾ ಇದೀಯಪ್ಪ ಪಂಡಿತಪ್ಪ ನೀನು? ಎಲ್ಲನ ಹಾಸ್ಪಿಟ್ಲಾಗ ಕರ್ಕೊಂಡೋಗಿ ಸೇರ್ಸ್ರಮ್ಮ. ಹಿಂಗೊಬ್ರಿಗೆ ತೊಂದರೆ ಮಾಡಿದ್ರೆ ಜಾ ಕಿತ್ತಾಕದ್ನ ಕಿತ್ತಾಕೋ ಬಟಳಪ್ಪ. ಏನು ಪಂಡಿತ್ರೆ ಏನು ಮುಂದೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೇನು ನೀವು? ಯಾವನ ತಿಕ್ಕಲ್ ನನ್ನ ಮಗನ ಬಂದು ತಾಳಿ ಕಟ್ಬಿಟ್ರೆ ಆಯ್ತೇನಪ್ಪ? ನಾನೇ ಕಿತ್ತಾಕ್ತೀನಿ. ದುಡುಕ್ಬೇಡ ಇರಪ್ಪ, ದುಡುಕ್ಬೇಡ. ಅದು ದೇವ್ರ ಕತ್ತಾಗಿನ ತಾಳಿ. ತೆಗಿಬೇಡ ಅದನ್ನ. ನಾಗಮ್ಮನ ಕತ್ತಾಗಿದ್ದ ತಾಳಿ. ಕಾರಣ ಇಲ್ದಿರೋ ಯಾರ ಕತ್ತಕ್ಕೂ ಹೋಗಲ್ಲ ಅದು. ಆಯಿತಾ? ಅರ್ಶಿನ ಕೊಂಬೆ ಆಗಿರ್ಬೋದು. ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಅದಕ್ಕೊಂದು ಬೆಲೆ ಐತೆ. ಅದು ನನ್ನ ಕಿತ್ತಾಕ್ಬಿಟ್ರೆ ಆಗೋಯ್ತಾ? ಕಿತ್ತಾಕ್ಬೇಡ, ಸುಮ್ಮನೆ ಇರು. ಇದೆಂತ ಮಾತು ಹೇಳ್ತಾ ಇದೆಯಪ್ಪ? ಯಾವನ ತಿಕ್ಕಲ್ ನನ್ನ ಮಗನ ಕಟ್ಟಿದ್ನು ಅಂದ್ಬಿಟ್ಟು ಅದನ್ನೇ ತಾಳಿ ಅನ್ಕೊಂಡಿರೋ ಕಳ್ಕೆ ಗ್ರಾಚಾರನೇನಪ್ಪ ಪಟೇಲಪ್ಪ? ಎಂಥ ಮಾತು ಮಾತಾಡ್ತಾ ಇದೆಯಾ ನೀವು? ಜಯ ತೆಗ್ದಾಕ ಅದನ್ನ. ಜಯಮ್ಮ ತೆಗಿಬೇಡ, ನನ್ನ ಮಾತು ಕೇಳು. ನಾಗಮ್ಮನ ಕಟ್ಟಾಗಿದ್ದದು ಏನೋ ಒಂದು ಕಾರಣ ಇರಬೇಕು. ಆ ಅಮ್ಮನ ಕಟ್ಟಾಗಿ ನಿನ್ನ ಕಟ್ಟಕ್ಕೆ ಬಂದದೆ ಅಂತಂದ್ರೆ ತೆಗಿಬೇಡ. ಏನಮ್ಮ ಸವಿತಮ್ಮ ದೊಡ್ಡ ಮನುಷ್ಯರು ಊರ್ಕ ನಿಮ್ಮ ಅಪ್ಪನ ಮಾಡಿದ ಕೆಲಸ ನೋಡ್ತೇನಮ್ಮ? ಅಯ್ಯೋ ಪಟೇಲಪ್ಪ, ನಮ್ಮ ಅಪ್ಪನ ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಪಟೇಲಪ್ಪ. ಎತ್ತೋ ಬನ್ನಲ್ಲ ಅಂತ ಹಿಂದೆನೇ ಓಡ್ ಬಂದ್ರೆ ಈ ಕೆಲಸ ಮಾಡೋನೆ. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ನಂಬ್ಕೊಂಡಿರೋದು ಶಾನ್ ಬಗ್ರು ಏನು ತೀರ್ಪು ಹೇಳ್ತಾರೋ ಅದೇ ಆಗಲಿ. ಯಾವ ದೊಡ್ಡ ಮನುಷ್ಯನ ತೀರ್ಪು ನನಗೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನಾನು ತೆಗೆದು ಬಿಸಾಕೋದೆ. ಪಟೇಲಪ್ಪ ಬಾಯ್ ಅದೇ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾಕ ಶಾನ್ ಬಗ್ರು ಮಾಡೋ ಸಹಾಯ ಮರ್ತೋಗ್ಬಿಟ್ಟೇನೋ? ಶಾನ್ ಬಗ್ರ ಬಗ್ಗೆ ನಾನು ಮಾತಾಡಿಲ್ಲ. ಆ ಅಪ್ಪನ ಬಗ್ಗೆ ಮಾತಾಡಿಷ್ಟು ಹೋಗ್ತೀನೋ ನನಗಿಲ್ಲ. ಅವಳು ಕತ್ತಾಗಿನ ತಾಳೆ ನಾನು ತೆಗ್ದಾಕ್ತೀನಿ. ಇವನೇನು ಇಲ್ಲಿ ಬಂದು ಹಿಂಗೆ ಕೂತಿರ್ತಾವನೆ? ಏನು ಮಾಡ್ತಾ ಇದೀಯ ಅಲ್ಲಿ? ಬಾಮ ಶಾಂತಮ್ಮ, ಏನೋ ಮಾಡ್ತಾ ಇದೀಯಾ? ಗಟ್ಗೆಟ್ ನನ್ನ ಮಗನೆ ಆವಾಗ ಕೂಗ್ತಾ ಇದ್ರೆ ತಿಳ್ಕೊಂಬಂದೆ. ಇಲ್ಲಿ ಏನು ಮಾಡ್ತಾ ಇದೀಯಾ? ಏನಕ್ಕೆ ಬಂದಿರೋದು ಇಲ್ಲಿಗ? ಅವಳೇ ಕಲ್ತವಳೆ. ಅಳ್ತಾ ಇರೋಳು, ನಾನು ಸಮಾಧಾನ ಮಾಡಕ್ಕೆ ಬಂದೇನೋ? ಅದು ಹಂಗೇನಿಲ್ಲ ಶಾಂತಿ. ಇವರೆಲ್ಲ ನಿಂತಿದ್ರು ಅದಕ್ಕೆ ಇಲ್ಲಿಗೆ ಬಂದಿದ್ನಿ. ಏನು ಅರ್ಶಿನ ಬೇರೆ ಕಟ್ಟಂಗಿದ್ಯಾ? ಅಯ್ಯೋ ನಾನಲ್ಲ ಆಗ ಆ ಅಪ್ಪನ ಕಟ್ಟಿರೋದು. ಸವಿತಾ ಅವ್ರ ಅಪ್ಪನು. ಆ ಅಪ್ಪನ ತಲೆ ಸರಿಯಿಲ್ಲ, ಆ ಅಪ್ಪನ ಕಟ್ಬಿಟ್ಟವನೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನಡಿ ಮನೆ ಹತ್ರಕ್ಕ. ನನಗೆ ತಿಳಿಯೋದು ಹಿಂಗೆ ಬಂದಿದ್ಯಾ ಅಂದ್ರೆ ಇಲ್ಲಿ ಇವಳು ಮನೆ ಹತ್ರಕ್ಕೆ ಬಂದಿತ್ತೀಯ ಅಂತ. ನಡಿ ಮನೆ ಹತ್ರಕ್ಕೆ ಅಂತ ಹೇಳ್ತಾ ಇರೋದು. ಇಲ್ಲ ನೀನು ಹೋಗು. ಶಾನ್ ಬಗ್ರ ಹತ್ರ ನ್ಯಾಯ ಕೇಳಬೇಕು. ಏನಂತ ನ್ಯಾಯ ಕೇಳೋದು? ಅಲ್ಲ ಇವನು ಯಾರೋ ತಲೆ ಸರಿ ಇಲ್ದವನು ಬಂದ್ಬಿಟ್ಟು ತಾಳಿ ಕಟ್ಬಿಟ್ರೆ ಅದು ತಾಳಿ ಆಗ್ಬಿಡ್ತದಾ? ತಾಳಿನ ಕಟ್ತಾನೆ, ಹೂನಾರನ್ನ ಹಾಕ್ತಾನೆ, ಅದೆಲ್ಲ ಕತೆ ನಿಂಗೆ ಬೇಕಾಗಿಲ್ಲ. ನಡಿ ಮನೆಕ ಅಂತ ಹೇಳ್ತಾ ಇರೋದು ನಾನು. ಕಟ್ಟಿದ್ರೆ ಕಟ್ಕಂತ ನಡಿ. ಅವಳಿಗೂ ಹಿಂದೆ ಇಲ್ಲ ಮುಂದೆ ಇಲ್ಲ. ಏನೋ ಆಸರೆ ಆಯ್ತಾನಲ್ಲ ಪಾಪ. ಹೇಳಮ್ಮ ಶಾಂತಮ್ಮ, ಹಂಗೆ ನೀನು ಹೇಳು ನಿಮ್ಮ ಯಜಮಾನ್ ಬುದ್ಧಿ. ಅದೇನು ಪಂಡಿತ್ರೆ ಬುದ್ಧಿ ಹೇಳೋದು?
ಆಯಮ್ಮನಿಗೂ ಹಿಂದೆ ಇಲ್ಲ ಮುಂದೆ ಇಲ್ಲ. ಆಸರೆ ಆತನ್ ಬಿಡು. ಗಂಡಸ ನಾನು ಒಬ್ಬನ ಮನೆಗಿದ್ರೆ ಎಷ್ಟೋ ಬಿಂಕವಾಗಿರ್ತದೆ ಮನೆ. ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ, ಕೇಳ್ತಾ ಇಲ್ಲ. ಕೇಳಕ್ಕ ಬಿಡಕ್ಕ ಅವನ್ಯಾರು ಬಂದಿದ್ರೆ ಅವನ ಕತೆ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಹಾಂ, ಆಗಮ್ಮನ ಕತ್ತಾಗಿಂದ್ರೆ ಅದು ಅರ್ಶಿಂದಾರ ಏನೋ ಅಮ್ಮನ ಕತ್ತಾಗಿಂದು ಅಮ್ಮನ ಕತ್ತಾಗ ಬಂದದೆ ಬಿಚ್ಚೋದು ಬೇಡ ಅಂದ್ರೂ ಕೇಳ್ತಾ ಇಲ್ಲ ನಿಮ್ಮ ಯಜಮಾನು. ಏಯ್, ಏನ ಸಮಾಚಾರ ನಿಂದು? ಯಾವನವನು? ಏಯ್, ಕೆಲ್ಸಕ್ಕೆ ಬರ್ತ ನನ್ನ ಮಗನೇ. ಆಯಮ್ಮನ ಸುದ್ದಿ ನಿನಗೆ ಯಾಕೋ? ನಿಂದು ಎಷ್ಟು ಅಷ್ಟು ನೋಡ್ಕೊ. ತಾಳಿ ಕಟ್ಟವನಲ್ಲ, ಗಂಡ ಹೆಂಡತಿ ಆಗೋರಲ್ಲ, ಇನ್ನೇನು ನಿಂದು ಅಲ್ಲೇ. ನಡಿ ನಡಿ, ಮಾಣಿಕ್ ನಡಿ. ಇಲ್ಲ ಅಂತಂದ್ರೆ ಪರ್ಕೆ ಎಟಕ್ಕೆ ತಿಂತೀಯ ನನ್ನ ಕೈಲಿ. ನಡಿ, ಅವ್ರ ಪಾಡ ಅವ್ರು ಏನ ಮಾಡ್ಕೊಂತಾರೆ. ನೀನೇನು ಊರಿಗೆ ದೊಡ್ಡ ಮನುಷ್ಯನ? ಈ ಊರಿಗೆ ದೊಡ್ಡ ಮನುಷ್ಯ ಶಾನ್ ಹೋಗ್ರು. ಅವ್ರು ಏನೋ ಮಾತಾಡ್ತಾರೆ, ನೀನು ನಡಿಯ ನೀನು. ಹಂಗಲ್ಲೇ ಶಾಂತಿ, ಎಷ್ಟೋ ವರ್ಷಗಳಿಂದ ಜಯಮ್ಮನ ನಂಗೆ ತಿಳಿಯೋದು. ಪಾಪ ಆ ಅಮ್ಮನ ಅನ್ಯಾಯ ಆಗ್ತೈತಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಏನು ಅನ್ಯಾಯ ಆಗ್ತಾ ಇರೋದು? ಏನು ಅನ್ಯಾಯ ಆಗ್ತಾ ಇರೋದು? ಅಯ್ಯಮ್ಮನಿಗೆ ಏನು ಅನ್ಯಾಯ ಆಗ್ತಾ ಇಲ್ಲ. ಹಾಂ, ಅಯ್ಯಪ್ಪನಿಗೆ ಏನೋ ತಲೆ ಸರಿ ಇಲ್ಲ. ಮಗಳು ದಂಡಿಯಾಗಿ ದುಡ್ಡಿರೋಳು, ಕರ್ಕೊಂಡೋಗಿ ತಲೆ ಸರಿ ಮಾಡಿಸ್ತಾಳೆ. ಆಯಮ್ಮನಿಗೆ ಆಯಪ್ಪನ ಆಸರೆ ಆಯ್ತಾನೆ, ಆಯಪ್ಪನಿಗೆ ಆಯಮ್ಮನ ಆಸರೆ ಆಯ್ತಾಳೆ. ನೀನು ನಡಿ, ನೀನು ಮಧ್ಯದಾಗ ಏನು ನೀನು ಇಲ್ಲಿ ಬಂದು ಅಲ್ಲಾಡಿಸ್ತಾ ಇರೋದು? ನಡಿಯಲ್ಲೇ ತಿಕ್ಕ ಮುಚ್ಕೊಂಡು ಕಂಡಿದ್ದೀನಿ. ನಿನ್ನ ಬೆಳೆಕಲ್ಲ ನನ್ನ ಹತ್ರ ಬೇಯಲ್ಲ. ಕಳ್ಬೇಕು ಬಂದು ಹೋಗ್ಬೇಕು ಅಂತನಾ? ಹಾಂ, ನಿನ್ನ ಬಂಡವಾಳ ಏನು ನನ್ಕೇನು ತಿಳಿದ? ನೀನು ದೊಡ್ಡ ಕಂತ್ರಿ ಬೇಕು ಅಂತ ನನಗೆ ತಿಳಿದು. ನಡಿ. ಇಲ್ಲ, ಬರ್ತೀನಿ ನಡಿ, ನಾನು ನಡಿ ಬರ್ತೀನಿ. ಮಾನವಾಗಿ ನಡಿಯೇ, ಇಲ್ಲಾಂದ್ರೆ ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ನಡಿ ಮಾನವಾಗಿ. ನೋಡಮ್ಮ ಜಯಮ್ಮ, ಏನೋ ದೇವ್ರ ಇಚ್ಛೆ ಇಲ್ದಿದ್ದು ಯಾರ್ಯಾರು ಗಂಡ ಹೆಂಡತಿ ಆಗೋಕ್ಕಾಗಲ್ಲ. ಏನೋ ಆಗಿದ್ದಾಗೋಯ್ತು. ಇನ್ಮೇಲೆ ನಾವು ಅವನ ಜೊತೆಗೆ ನಮ್ಮ ಮಾನವಾಗಿ ಬದುಕು. ಯಾಕೆ ಈ ಬಾಳ್ತೀಯ? ಪಂಡಿತ್ರೆ, ಏನು ಪಂಡಿತ್ರೆ ಇದು? ಆಗಿದ್ದಾಗೋಯ್ತಮ್ಮ ಜಯಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ ಪಂಡಿತ್ರೆ, ನನ್ನ ಮಗಳು ನನ್ನ ಮೊಮ್ಮಕ್ಕಳು ಎಲ್ಲ ನನ್ನನ್ನು ಸುಮ್ಮನೆ ಬಿಡ್ತಾರ ಪಂಡಿತ್ರೆ? ಹೋಗಿದ್ದಾರೆ ಮಕ್ಕ ತುಂಬ. ಅಲ್ಲಮ್ಮ, ನೀನೇ ಬೇಕು ಬೇಕು ಅಂತ ಮದುವೆ ಮಾಡ್ಕೊಂಡ ಹೇಳು. ನಾವು ಹೇಳ್ತೀವಿ ಸುಮ್ಮನೆ ಇರು. ಆಯಪ್ಪನಷ್ಟು ಆಯಪ್ಪನ ಬಂದು ತಾಳಿ ಕಟ್ಬಿಟ್ರೆ ಯಾರು ಏನು ಮಾಡೋಕ್ಕತ್ತದಮ್ಮ ಜಯಮ್ಮ? ಆಕಸ್ಮಿಕವಾಗಿ ಆಗೋಗಿರೋ ಕೆಲಸಕ್ಕೆ ಏನು ಮಾಡೋಕ್ಕತ್ತೈತಿ ಹೇಳು? ಹಾಂ ಸವಿತಮ್ಮ, ಅದೇನೋ ನೋಡಮ್ಮ ಜಯಮ್ಮ, ಯಾವುದೇ ಕಾರಣಕ್ಕೂ ಕತ್ತಾಗಿನ ತಾಳಿ ತೆಗಿಬೇಡ. ನಾನು ಹೇಳ್ತಾ ಇದ್ದೀನಿ, ಇದನ್ನು ಶಾನ್ ಬೋಗ್ರವರೆಗೂ ತಗೊಂಡೋಗೋದು ಬೇಡ ಅಂತ ಅನಿಸ್ತಾದೆ ನಂಗೆ. ಯಾವುದೇ ಕಾರಣಕ್ಕೂ ನಿನ್ನ ಕತ್ತಾಗಿನ ತಾಳಿ ತೆಗಿಬೇಡ. ಅವನಿಗೆ ಬೇರೆ ತಲೆ ಸರಿ ಇಲ್ಲ ಪಂಡಿತ್ರೆ. ಇಂಥವನ್ನ ಹಾಕೊಂಡು ನಾನು ಏನು ಮಾಡೋದು ಹೇಳು? ನನ್ನ ಹತ್ರ ಔಷಧಿ ಅದೇ, ನಾನು ಕೊಡ್ತೀನಿ. ದಿನ ಅದನ್ನು ಬಿಸಿನೀರಿಗೆ ಹಾಕಿ ಕುಡಿಸಿದ್ರೆ ಸರೋತದೆ ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ ಆಯಿತಾ? ತುಡುಕಿ ಯಾವುದೇ ನಿರ್ಧಾರ ತಗೊಂಬೇಡ ನೀನು. ನನ್ನ ಮಾತು ಕೇಳು, ನನ್ನ ಮಾತು ಕೇಳಮ್ಮ. ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡು. ಇವಾಗಿನ ಕಾಲದಾಗ ಯಾರು ಆಗಲ್ಲಮ್ಮ. ಇಷ್ಟು ದಿನ ನೋಡು, ನನ್ನ ಮೊಮ್ಮಗನು ತಾತ ತಾತ ಅಂತ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಎಂಡ್ರು ಬಂದ್ಲು, ಎಂಡ್ರನ್ನ ಕರ್ಕೊಂಡು ಚಿಕ್ಕಬಳ್ಳಾಪುರ ಸೇರ್ಕೊಂಡ. ಅವಳು ನರ್ಸು ಟ್ರೈನಿಂಗ್ ಹೋಗ್ಬೇಕು, ಇನ್ನು ಹೋಗಿ ಬರೋದು ಯಾಕ ಅಂದ್ಬಿಟ್ಟು ಅವಳು ನರ್ಸು ಟ್ರೈನಿಂಗ್ ಗೊತ್ತಾವಳೆ. ಇವನು ಯಾವುದೋ ದೊಡ್ಡದು ಅದೇನೋ ಮಾಲೇನೋ ಆಗೋದಂತೆ, ಅದೇನೋ ಮಾಲು, ಅದ್ರಾಗ ಕೆಲ್ಸಕ್ಕೆ ಸೇರ್ಕೊಂಡ. ಇವಾಗಿನ ಕಾಲದಾಗ ಯಾರು ಆಗಲ್ಲಮ್ಮ. ಆವತ್ತಿನ ಒಂಟಿ, ಇವಾಗೂ ಒಂಟಿ. ನಾನು ಏನೋ ಸೊಸೆ ಬಂದವಳೆ ಮನೆಗೆ ಮಾಡಾಕ್ತಾಳೆ, ಬಿಸಿ ಬಿಸಿ 3 ಹೊತ್ತು ತಿನ್ಕೊಂಡಿರೋಣ ಅಂತ ಕನ್ಸ್ಕೊಂಡೆ. ನನ್ನ ಹಣೆ ಬರ ಏನು ಮಾಡೋಕ್ಕತ್ತೈತೆ? ಆಲೋಚನೆ ಮಾಡಮ್ಮ. ಇವಾಗಿನ ಕಾಲದಾಗ ಯಾರು ಆಗಲ್ಲ. ನನಗೆ ತಿಳಿದಿರೋದು ನಾನು ಹೇಳಿದ್ದೀನಮ್ಮ, ಅದ್ರ ಮೇಲೆ ನಿನ್ನಿಷ್ಟ. ಏನು ಮಾಡೋಕ್ಕಾಗಲ್ಲ. ಜಯಮ್ಮ, ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಜಯಮ್ಮ. ಸುಮ್ಮನೆ ಇದ್ಬಿಡು. ಪಂಡಿತರು ಔಷಧಿ ಕೊಡ್ತೀನಿ ಅಂತ ಹೇಳವ್ರೆ, ಇಸ್ಕೊಂಬಂದು ಕೊಡ್ತೀನಿ. ಒಂದಷ್ಟು ರೇಷನ್ ಎಲ್ಲ ತಂದು ಕೊಡ್ತೀನಿ. ನೋಡಮ್ಮ, ನಮ್ಮ ಅಪ್ಪನ ಅಲ್ಲೂ ಇರ್ತಾನೆ, ನಾನು ಇಲ್ಲಿಗೂ ಬಂದು ಓಡಾಡ್ಕೊಂಡು ಹೋಗ್ತೀನಿ. ಅಲ್ಲಲ್ಲೇ ಸವಿತಾ, ನೋಡಿದೆ ನಿಮ್ಮ ಅಪ್ಪನ ಎಂಥ ಕೆಲಸ ಮಾಡ್ಬಿಟ್ನು? ನಮ್ಮ ಅಪ್ಪನ ತಲೆ ಸರಿದಿದ್ರೆ ನಮ್ಮ ಅಪ್ಪನ ಇಂಥ ಕೆಲಸ ಮಾಡೋಣ? ಹಾಂ, ಏನೋ ಹೋಗಮ್ಮ. ಒಂದಷ್ಟು ರೇಷನ್ ಏನೋ ತಂದ್ಕೊಡೆ. ತಂದ್ಕೊಡ್ತೀನಿ ಇರು. ಒಂದಷ್ಟು ದುಡ್ಡು ಕೊಡ್ತೀನಿ, ಒಂದಷ್ಟು ರೇಷನ್ನು ತಂದ್ಕೊಡ್ತೀನಿ. ಅಪ್ಪ ಇಲ್ಲೇ ಇರು, ಎಲ್ಲೂ ಹೋಗಬೇಡ ನೀನು. ಮನೆ ಹತ್ರಕ್ಕೆ ಬರಂಗಿದ್ರೆ ಮನೆ ಹತ್ರಕ್ಕೆ ಬಂದ್ಬಿಡು. ನಾನು ಕಾಂತಿನ ಬಿಟ್ಟು ನಾನು ಎಲ್ಲಕ್ಕೂ ಬರಲ್ಲ. ಸರಿ, ಇಲ್ಲೇ ಇರು, ಬರ್ತೀನಿ, ಇಲ್ಲೇ ಇರು. ಕಾಂತ, ಪ್ರಾಣ ಕಾಂತ. ಅಯ್ಯೋ ಹೋಗ, ನಿನ್ನ ಮಗ ಮುಚ್ಚೋಗ. ಎಂಥ ಕೆಲಸ ಮಾಡ್ಬಿಟ್ಟ ನೀನು? ಅಳ್ಬೇಡ, ಸುಮ್ಮನೆ ಇರು, ಅಳ್ಬೇಡ. ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ, ನೀನು ಸುಮ್ಮನೆ ಇರು. ಅಯ್ಯೋ, ಈ ಮುಂಡೆ ಮಗನಿಂದ ನನಗೆ ಮುಂದೆ ಸುಖ ಸಿಗ್ತದೆ ನೋಡೋಣ. ಇನ್ನು ಆದಷ್ಟು ಜಾನ್ ಬೋಗ್ರ ಮನೆಗಳಿಂದ ಅಷ್ಟು ಹೇಳ್ಕೊಬೇಕು. ದುಡ್ಡು ಕಾಸು ರೇಷನು ಎಲ್ಲನೂ. ನಡಿ, ಒಳಕ್ ನಡಿ. ಏನಿಂದ ಮುಚ್ಕೊಂಡು ನಡಿಯಪ್ಪ. ಒಳಕಂತ ನಡಿ. ಏ ಸರಸ್ವತಿ, ಅಯ್ಯೋ ಸರಸ್ವತಿ, ಸವಿತಿ ಅವ್ರ ಅಪ್ಪನ ಎಂತ ಕೆಲಸ ಮಾಡೋದು ನೋಡ್ ಬಾರಲೆ. ನನ್ ಕತ್ತಿಗೆ ತಾಳಿ ಕಟ್ಬಿಟ್ಟವ್ಲೆ. ಹೂನೆ, ಮದುವೆ ಮಾಡ್ಕೊಂಡವ್ನೆ ನೋಡೆ ಸರಸ್ವತಿ. ಎಂತ ಕೆಲಸ ಆಗೋಯ್ತು ನೋಡೆ. ಅಯ್ಯೋ ದಯಮ್ಮ, ಎಂತ ತಾಯಿತು ಈ ವಯಸ್ಸಿನಾಗ ಮದುವೆ ಅಂದಡೆ ನೆಯ್ಯಲ್ಲ ಯಾಡನ. ನಗಿದಿರ ಇತ್ತಾರೇನೆ, ಏನೇ ಮಾಡೋದು ಇವಾಗ? ಆಯ್ತು, ಏನು ಮಾಡೋಕ್ಕಾಗಲ್ಲ. ಇವತ್ತು ತೋಬಣ ಮಾಕೊಂಬರು ತೊಡೋತದೆ. ಏನು ತೋಬಣ? ಇವಾಗ ಇದು ನಮ್ಮ ಆದಿದಂತಿನೆಲ್ಲ ಮದುವೆ ಮಾಡ್ಕೊಂಡವ್ರಲ್ಲಮ್ಮ, ಅವ್ರಿಗೆಲ್ಲ ಇವಾಗ ತೋಬಣ ಮಾಡ್ತಿಲ್ಲ. ಅವ್ರಿಗೆ ಅನ್ನುಲು ಎಲ್ಲ ತಗೊಂಬಂದು ಹಂಗ್ಯಾವೆ. ಅವ್ರಿಗಿನ್ನ ನಿಧಾನ ಅಂತ ತೋಬಣ ಮಾಡೋದು. ಇಂಕು ಎಲ್ಲ ಎಕ್ಕಮ್ಮನ್ ಕೊಚ್ಚಿನ ಚೋಬಣ ಮಾಡ್ಕೋತೀನಿ ಕಲ್ಲೇ ಇಡು. ಈ ವಯಸ್ಸಲ್ಲಿ ನಾನು ಶೋಭನ ಇರ್ತೀನಿ. ಅದೇನು ಮಾತುಗಳಿಂತ ಮಾತಾಡ್ತಾ ಇದೆಯಲ್ಲ ಸರಸ್ವತಿ? ಅಯ್ಯೋ ಮದುವೆ ಆಮೇಲೆ ಅವತ್ತು ನಾಟಿಡಿಕ ತೋಬಣ ಮಾಡ್ಬೇಕಮ್ಮ.
ಮಾಡ್ಬೇಕು ರಾಯಪ್ಪನ ಏತಾವಣ ಮಾಡಕ್ಕಂತ ಏನ್ ಬೇದಾಡ್ ಮಾಡ್ಕೊಂಬೇಡ ಇಲ್ಲೇ ಇಡು ನಾನು ಅನ್ನಗ್ಲೇಕ ಮಚ್ಚಿನಿ ಅನ್ನಗಳು ತಿತ್ತುಗಳು ಎಲ್ಲಾನು ಎಕ್ಕ ಮಚ್ಚಿನಿ ಲೇ ಯಾವಳ ಬಾರ ಇಲ್ಲಿ ನೆರಿಯಾಗು ತೋಬಣ ಕಣ್ಣೆರಿಯಾಗು ಥೂ ಇವಳು ಅಟ್ಟ ಉತ್ತೋಗ ಹೋಗು ಸರೋಜಿ ಲೇ ಸರೋಜಿ ಸರೋಜಿ ಎತ್ತ ಬಿದ್ದೋದ್ಲಮ್ಮ ಇವಳು ಮಾತಾಡ್ಸಕ್ಕೇನೋ ಗದ್ದಿಗ್ಳು ಲೇ ಸರೋಜಿ ಸರೋಜಿ ಲೇ ಬಂತ ಎಲ್ಲೂ ಇಲ್ಲಲ್ಲ ಇವಳು ಎತ್ತೋಗ್ಬಿಟ್ಲು ಈ ರೂಮಾಗೂ ಇಲ್ಲ ಅದು ಎತ್ತೊಳ್ಟೋದ್ಲು ಎತ್ತೋದ್ಲು ಇವಳು ಹಾಳಾದಳು ಲೇ ಕಾರುಣ್ಯ ಕಾರುಣ್ಯ ಅಲ್ಲಿ ಎತ್ತೋದ್ಲು ಇವಳು ಮನೆಗೆ ಬಿದ್ದಿರೋಳು ಲೇ ಸರೋಜಿ ಅಯ್ಯೋ ಭಗವಂತ ಎಲ್ಲೋಗ್ಬಿಟ್ಲು ಅಯ್ಯ ಎಲ್ಲರಿಗೂ ನಮಸ್ಕಾರ ಸಾರಿ ಅಂಬುಜಮ್ಮನು ಹುಡುಗಿಯವ್ರ ಮನೆಗೆ ಹೋಗಿದ್ದಾಳೆ ಅದನ್ನು ಮರ್ತುಬಿಟ್ಟು ಇಲ್ಲಿಗೆ ಇದು ಮಾಡಿಬಿಟ್ಟೆ ಸಾರಿ ಇವಾಗ ಅವರು ಪ್ಲೇಸ್ಗೆ ಗುಂಡಜ್ಜಿನ ಹಾಕ್ತಾಯಿದ್ದೀನಿ ಸಾರಿ ಯಾಕೋ ಹುಷಾರಿಲ್ದಾಗಿಂದ ಮರು ಜಾಸ್ತಿ ಆಗ್ಬಿಟ್ಟೈತೆ ಸಾರಿ ಏನು ಗುಂಡಜ್ಜಿ ಲೇ ಕಾರುಣ್ಯ ಹೇಳಜ್ಜಿ ಏನಜ್ಜಿ ಕಾರೋಜಿ ಇಲ್ಲಲ್ಲೇ ಏನು ಹೇಳ್ತಾ ಇದ್ದೆ ಅಜ್ಜಿ ನೀನು ನಮ್ಮ ಮನೆ ಒಳಗೆಲ್ಲ ನೋಡಿದ್ನಿ ಇಲ್ಲ ಸರೋಜಿ ಅಯ್ಯೋ ದೇವ್ರೆ ಇದೇನು ಜಿಂಗೆ ಹೇಳ್ತಾ ಇದೆಯಾ ಎಲ್ಲೂ ಇಲ್ಲ ಅವಳು ಆಚೆ ಎಲ್ಲ ನೋಡಿದ್ನಿ ಮನೆಗೂ ನೋಡಿದ್ನಿ ಎಲ್ಲೂ ಇಲ್ಲ ಯಾವಾಗಲೂ ಮನೆ ಒಳಗೆ ಕೂತ್ಕೊಂಡಿರೋಳು ಇವಾಗ ಪತ್ತೇನೇ ಇಲ್ಲಮ್ಮ ಏನಮ್ಮ ಇದು ಗಾಚಾರ ರಾಮಕ್ಕೆ ಫೋನ್ ಮಾಡ್ತೀನಿ ರಜ್ಜಿ ಎಲ್ಲೋಗ್ಬಿಟ್ಲ ಏನು ಕತೆನೋ ನೋಡಮ್ಮ ಫಸ್ಟ್ ನೋಡಮ್ಮ ಏನೇನ ಪ್ರಾಣಕ್ಕೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾಳು ಮುಂದುವರಿಯುವುದು